ಫ್ರೆಂಡ್ಸ್, ಸೊ ಟೋಕನ್ ಪಾಕೆಟಲ್ಲಿ ಯಾವ ಥರ ನಾವು ಅನುಬೀಸ್ ಬ್ಲಾಕ್ ಚೈನ್ ಐ ಡಿ ಚೆಕ್ ಮಾಡ್ಬೋದು ಅಥವಾ ಎರಡೂ ಬ್ಲಾಕ್ ಚೈನ್ದು ಕೂಡ ಯಾವ ಥರ ಚೆಕ್ ಮಾಡ್ಬೋದು, ಸೆಟಪ್ ಯಾವ ಥರ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಎಲ್ಲರದ್ದು ಕೂಡ ಈ ಥರ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೇಮ್ ಕೊಟ್ಟಿರ್ತೀರ. ಸೊ ಈ ಇದನ್ನು ಯಾವ ಥರ ನಾವು ಅನುಬೀಸಿಗೆ ಅನುಬೀಸ್ದು ಡೀಟೇಲ್ಸ್ನ ಇದರಲ್ಲಿ ಸೆಟಪ್ ಮಾಡ್ಕೋಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಟಾಪ್ ರೈಟ್ ಸೈಡಲ್ಲಿ 3 ಡಾಟ್ಸ್ ನೋಡ್ತಾ ಇದ್ದೀರಾ. ಸೊ ಅದ್ರ ಕೆಳಗೆ ಒಂದು ಪಾಲಿಗಾನ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಏನು ಮಾಡಿ, ವ್ಯಾಲೆಟ್ ಸಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸರ್ಚ್ ಬೈ ನೆಟ್ವರ್ಕಲ್ಲಿ ಇಲ್ಲಿ ಅನುಬೀಸ್ನ ಕ್ಲಿಕ್ ಮಾಡಿ. ಅನುಬೀಸ್ನ ಕ್ಲಿಕ್ ಮಾಡಿ ಸಿಂಕ್ರೊನೈಸ್ ಅಂತ ಮಾಡಿ. ಸಿಂಕ್ರೊನೈಸ್ ಮಾಡಿದ ನಂತರ ನಿಮ್ಮ ವ್ಯಾಲೆಟ್ ಏನಿದೆ ನಿಮಗೆ ಅನುಬೀಸ್ದು ಕೂಡ ಸಪ್ರೇಟಾಗಿ ಇಲ್ಲಿ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಪಾಲಿಗಾನ್ದು ಅಸೆಟ್ ನಿಮಗೆ ಶೋ ಆಗ್ತಾ ಇದೆ. ಅನುಬೀಸ್ದು ಅಂತಂದರೆ ಅನುಬೀಸ್ದು ನೀವು ಚೆಕ್ ಮಾಡಿದ್ರೆ ಅನುಬೀಸ್ದು ಆ್ಯಡ್ ಆಗಿರುತ್ತೆ. ಅನುಬೀಸಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಡೈ ಅಂತ ತೋರಿಸ್ತಾ ಇದೆ. ಇದರಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿದರೆ ಕಸ್ಟಮ್ ಟೋಕನಲ್ಲಿ ಕ್ಲಿಕ್ ಮಾಡಿದರೆ 06B8 ಇದು ಅನುಬೀಸ್ LGNS ಅಡ್ರೆಸ್ಸು, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ DE14 ಅನುಬೀಸ್ ಡೈನ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್, ಇದನ್ನು ಕ್ಲಿಕ್ ಮಾಡಿ. ಈ ಥರ ಸೆಟಪ್ ಮಾಡ್ಕೊಳ್ಳಿ. ಓಕೆ, ಬಟ್ ಟೋಕನ್ ಪಾಕೆಟ್ ಕಾಂಪ್ಲಿಕೇಶನ್ ಇದೆ, ಬಟ್ ಅದರಲ್ಲೇ ಮಾಡ್ತೀರಾ ಅಂದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಈ ಥರ ಯಾವಾಗೇ ಕ್ಲಿಕ್ ಮಾಡಬೇಕಿದ್ರು ಕೂಡ ಟಾಪ್ ಲೆಫ್ಟ್ ಕ್ಲಿಕ್ ಮಾಡಿ. ಪಾಲಿಗಾನು ನಿಮ್ಮದು ಇದನ್ನು ಓಪನ್ ಮಾಡಿ. ಈಗ ನಾನು ಐ ಡಿ ಓಪನ್ ಮಾಡ್ತಾ ಇದ್ದೀನಿ. ಪಾಲಿಗಾನ್ದು ಐ ಡಿ ಓಪನ್ ಆಗಿದೆ ಪಾಲಿಗಾನ್ ಬ್ಲಾಕ್ ಚೈನಲ್ಲಿ. ಇದೇ ಥರ ಅನುಬೀಸ್ ಅವೇಕನ್ ಕ್ಲಿಕ್ ಮಾಡಿ. ಅನುಬೀಸ್ ಅವೈಕನ್ ರಾಂಗ್ ನೆಟ್ವರ್ಕ್ ಕ್ಲಿಕ್ ಮಾಡಿ. ಅನುಬೀಸ್ ಕನ್ಫರ್ಮ್ ಕ್ಲಿಕ್ ಮಾಡಿ. ಈ ಥರ ನೀವು ನಿಮ್ಮ ಕಂಪ್ಲೀಟ್ ಡೇಟಾ ಅನುಬೀಸ್ ಬ್ಲಾಕ್ ಚೈನಲ್ಲೂ ಕೂಡ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಆಲ್ರೆಡಿ ಎಲ್ಲ ಬರ್ತಾ ಇದೆ. ಆದಷ್ಟು ಬೇಗ ಸ್ಟೇಕಲ್ಲಿ ಫ್ಲೆಕ್ಸಿಬಲ್ ಸ್ಟೇಕ್ ಏನಿದೆ, ನಮ್ಮ ಪಾಲಿಗಾನ್ LGNSನ ಟೋಕನನ್ನು ಇಲ್ಲೂ ಕೂಡ ನಾವು ಸ್ಟೇಕ್ ಮಾಡ್ಬೋದು. ಅಥವಾ ಅನುಬೀಸ್ ಬ್ಲಾಕ್ ಚೈನಲ್ಲಿ ಅನುಬೀಸ್ ಡೈ ಮುಖಾಂತರ, ಅಲ್ಲಿ ಯಾವ ಥರ ಪಾಲಿಗಾನ್ ಡಾಲರ್ ಮುಖಾಂತರ, ಪಾಲಿಗಾನ್ನ ಡೈ ಮುಖಾಂತರ ಯಾವ ಥರ LGNSನ ಖರೀದಿ ಮಾಡಿ ಸ್ಟೇಕ್ ಮಾಡ್ತಾ ಇದ್ವಿ, ಅದೇ ರೀತಿ ಇಲ್ಲೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಆದಷ್ಟು ಬೇಗ ಅನುಬೀಸ್ ಡೈ ಮುಖಾಂತರ ಅನುಬೀಸ್ನ LGNSನ ಖರೀದಿ ಮಾಡಿ ಇಲ್ಲೂ ಕೂಡ ನಾವು ಸ್ಟೇಕು ಅನ್ಸ್ಟೇಕು ಇಲ್ಲೇನು ಬರುತ್ತೆ LGNS ಅದನ್ನು ಅನುಬೀಸ್ ಡೈಗೆ ಸ್ವ್ಯಾಪ್ ಮಾಡಿ ಅನುಬೀಸ್ ಡೈಯಿಂದ ನಾವು USDT ಅಥವಾ ಪಾಲಿಗಾನ್ ಡೈ ಬೇರೆ ಬೇರೆ ಲೈಕ್ ಟೋಕನ್ಗೆ ನಾವು ಕನ್ವರ್ಟ್ ಮಾಡ್ಬೋದು. ಇದು ಅನುಬೀಸ್ ಡೈದು. ಇದನ್ನು ಯಾವ ಥರ ಸ್ಟೇಕ್ ಶುರು ಆಗುತ್ತೆ ನಾನು ಹೇಳ್ತೀನಿ. ಇದನ್ನು ಟೋಕನ್ ಪಾಕೆಟಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು ಈ ಥರ. ಅದಾದ ನಂತರ ಡೈರೆಕ್ಟ್ಲಿ ನೀವು ಈ ಥರ ಪಾಲಿಗಾನ್ಗೆ ಹೋಗ್ಬೇಕು. ಈಗ ಅನುಬೀಸ್ ಬ್ಲಾಕ್ ಚೈನಲ್ಲಿ ಇದ್ದೀರಾ, ಪಾಲಿಗಾನ್ದು ಐ ಡಿ ಓಪನ್ ಮಾಡಬೇಕು ಅಂತಂದರೆ ಪಾಲಿಗಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಟಾಪ್ ರೈಟಲ್ಲಿ ಅಲ್ಲಿ ಏನು F ಅಂತ ಕಾಣ್ತಾ ಇದೆ, ಅದು ಅನುಬೀಸ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಏನಿದೆ ಒಂದು ಸಿಂಬಲ್ ಇದೆ ಸ್ವಿಚ್ ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಲೆಫ್ಟ್ ಸೈಡಲ್ಲಿ ನಿಮಗೆ ಬ್ಲಾಕ್ ಚೈನ್ಸ್ ಕಾಣ್ತಾ ಇದೆ. ಮೇಲ್ಗಡೆ ಬಂದು ಪಾಲಿಗಾನ್ದು ಏನಿದೆ ಪಾಲಿಗಾನ್ ಮೇಲೆ ಕ್ಲಿಕ್ ಮಾಡಿ. ಎಗೇನ್ ನೀವು ಜಸ್ಟ್ ಕ್ಲಿಕ್ ಮಾಡೋದ್ರಿಂದ ಎಗೇನ್ ನಿಮ್ಮದು ಪಾಲಿಗಾನ್ ನೆಟ್ವರ್ಕ್ ಐ ಡಿ, ಪಾಲಿಗಾನಲ್ಲಿ ನೆಟ್ವರ್ಕ್ LGNS ಐ ಡಿ ಏನಾಗುತ್ತೆ ಓಪನ್ ಆಗುತ್ತೆ. ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಈ ಥರ ಸೆಟಪ್ ಮಾಡೋದ್ರ ಮುಖಾಂತರ ಟೋಕನ್ ಪಾಕೆಟಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಥರ ಇರುತ್ತೆ ಅಂತಂದರೆ, ಪಾಲಿಗಾನಲ್ಲಿ ಇರ್ತಕ್ಕಂಥ ಅಸೆಟ್ಸು ಪಾಲಿಗಾನು SLGNS ಇಲ್ಲಿರುತ್ತೆ. ಅಥವಾ ಅನುಬೀಸಲ್ಲಿ ಇರ್ತಕ್ಕಂಥ ಡೈ, ಅನುಬೀಸ್ ಡೈ ಆಗಿರ್ಬೋದು, ಅನುಬೀಸ್ LGNS ಆಗಿರ್ಬೋದು. ನಾವು ಮುಂದಿನ ದಿನಗಳಲ್ಲಿ ನಾವೇನಕ್ಕಾದರೂ ಲೈಕ್ ಸ್ಟೇಕು ಅನ್ಸ್ಟೇಕ್ ಪರ್ಪೋಸು ಯೂಸ್ ಮಾಡೋದ್ರಿಂದ ಅದರದ್ದು ಅಸೆಟ್ಟು ಅನುಬೀಸ್ ಡೈಯಲ್ಲಿ ಶೋ ಆಗುತ್ತೆ. ಅನುಬೀಸ್ ಡೈ ಅಲ್ಲ, ಲೈಕ್ ಅನುಬೀಸ್ ಬ್ಲಾಕ್ ಚೈನ್, ಅನುಬೀಸ್ ನೆಟ್ವರ್ಕಲ್ಲಿ. ಈ ಥರ ನಾವು ಟೋಕನ್ ಪಾಕೆಟಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಯಾವುದನ್ನೇ ಟೋಕನ್ ಆ್ಯಡ್ ಮಾಡುವಾಗಲೂ ಕೂಡ ಡೈ ಮತ್ತು LGNSನ ಕಾಂಟ್ರಾಕ್ಟ್ ಅಡ್ರೆಸ್ನ ವೆರಿ ಕೇರ್ಫುಲಿ ನೋಡಿಕೊಂಡು ಆ್ಯಡ್ ಮಾಡಿ. ಯಾಕಂದರೆ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಅಸೆಟ್ಟನ್ನು ಥೆಫ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಫೇಕ್ ಕಾಂಟ್ರಾಕ್ಟನ್ನು ಕ್ರಿಯೇಟ್ ಮಾಡಿ ಮಾರ್ಕೆಟ್ಗೆ ಬಿಟ್ಟಿರ್ತಾರೆ. ಯಾಕಂದರೆ ಜನಗಳು ಅದನ್ನು ಕ್ಲಿಕ್ ಮಾಡಲಿ ಅನ್ನೋ ಉದ್ದೇಶಕ್ಕೆ, ಅದರಿಂದ ಲೈಕ್ ಅಸೆಟ್ಟನ್ನು ಫ್ರಾಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಬಟ್ LGNSಗೆ ಸಂಬಂಧಪಟ್ಟ ಡೈ ಕಾಂಟ್ರಾಕ್ಟ್ ಅಡ್ರೆಸ್ ಇರ್ಬೋದು ಅಥವಾ LGNS ಅನುಬೀಸ್ LGNS ಇರ್ಬೋದು, ವೆರಿ ಕೇರ್ಫುಲಿ ನೋಡಿಕೊಂಡು ಆ್ಯಡ್ ಮಾಡಿ. ಈ ಥರ ಟೋಕನ್ ಪಾಕೆಟಲ್ಲೂ ಕೂಡ ನೀವು ಅನುಬೀಸ್ ಜೊತೆ ನಿಮ್ಮ ಪಾಲಿಗಾನ್ದು ಕೂಡ
ಎರಡನ್ನೂ ಕೂಡ ನೋಡ್ಕೋಬೋದು. ಸೊ ಇದ್ರ ಜೊತೆ ಈ ಥರ ಸೆಟಪ್ ಮಾಡಿಕೊಡಿ. ಥ್ಯಾಂಕ್ ಯು.